ಬಂದಿದ್ದೀವಿ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಬೆಳಗ್ಗೆ ಇತ್ತು, ತಿರ್ಗಾ ಸಾಯಂಕಾಲ ಆಯಿತು. ಸೊ ನಮ್ಮ ಪಕ್ಷದ ಕೆಲವು ವರಿಷ್ಠರನ್ನು ಭೇಟಿ ಮಾಡ್ತಾ ಇದ್ದೀವಿ, ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ ಟೈಮ್ ಕೇಳಿದ್ದೀವಿ. ಸೊ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ, ಇನ್ನೇನೋ ಪೇಪರ್ ನೋಡ್ತಾ ಇದ್ದಾರಂತೆ, ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿದ್ದಾರೆ. ನಾನು ಇರಿಗೇಷನ್ ನಿರ್ಮಲಾ ಸೀತಾರಾಮ್ ಅವರು ಅನೌನ್ಸ್ ಮಾಡಿದಾರ 5,400 ಕೋಟಿ ಕೊಡ್ತೀನಿ ಅಂತ. ಅದ್ರ ಬಗ್ಗೆ ಮತ್ತು ಬೆಂಗಳೂರು ಸಿಟಿ 2 ವಿಚಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಇನ್ನು ಅದು ಫಿಕ್ಸ್ ಆಗಿಲ್ಲ. ಪ್ರೈಮ್ ಮಿನಿಸ್ಟರ್ ನಮ್ಮ CM ಟೈಮ್ ಕೊಟ್ಟಿದ್ದಾರೆ. ಇವತ್ತು ಮೀಟಿಂಗ್ ಇದೆ ಸರ್, ನಮ್ಮ ಪಾರ್ಟಿದಿದೆ. ಎಲ್ಲ ಹೇಳಕ್ಕಾಗಲ್ಲ, ಫಸ್ಟ್ CM ಬರಲಿ. ಖಂಡಿತ ಮಾಡಲೇಬೇಕಲ್ಲ. ಎಷ್ಟು ದಿನ ನಾವು ಇಟ್ಕೊಳ್ತಾರೆ. ಮೊದಲ ಹಂತದಲ್ಲಿ ಎಷ್ಟು ನಿಗಮ ಮಂಡಳಿಗಳನ್ನ ಭರ್ತಿ ಮಾಡಲಾಗಿದೆ ನಾನು ಹೇಳಕ್ಕಾಗಲ್ಲ. ಒಟ್ಟೊಳಗೆ ಹೆಚ್ಚು ಕಮ್ಮಿ ಶಾಸಕರದ್ದು ಫಸ್ಟ್ ಲಿಸ್ಟ್ ಮುಗಿಸ್ತೀವಿ. ಕೆಲವು ವರ್ಕರ್ಸ್ ಆದ್ರೆ ವೆಲ್ಕಮ್ ಟು ಸಬ್ಕರ್. ಒಟ್ಟು ಎಷ್ಟು ಹಂತದಲ್ಲಿ ನಿಗಮ ಮಂಡಳಿಗಳನ್ನ ವಿಸ್ತರಣೆ ಮಾಡ್ತಾರೆ ಅಂತ? 3 ಹಂತ. ಮಿನಿಮಮ್ 3 ಹಂತ ಮಾಡಬೇಕು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ 28ಕ್ಕೆ ಇದರಲ್ಲಿದೆ, ನಾಗ್ಪುರದಲ್ಲಿ ನಮ್ಮ ಫೌಂಡೇಶನ್ ಡೇ ಅಲ್ಲಿದೆ. ಅದೊಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಕಾಂಗ್ರೆಸ್ ಸಂಸ್ಥಾಪನಾ ದಿನ. ಅದಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ವರ್ಕಿಂಗ್ ಕಮಿಟಿ ಮೀಟಿಂಗು ನೋಡಿ. ನಾನು ಇನ್ವೈಟ್ ಅಷ್ಟೇ, ಆಲ್ PCC ಪ್ರೆಸಿಡೆಂಟ್ಸ್ ಆರ್ ಇನ್ವೈಟಿಂಗ್. ನಾನು ವರ್ಕಿಂಗ್ ಕಮಿಟಿ ಮೆಂಬರ್ ಅಲ್ಲ. ನಾವು ಎಲ್ಲ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳು ಆ ಮೀಟಿಂಗ್ ಆದ್ಮೇಲೆ ನಮ್ಗೆ ಕರೀತಾರೆ. ಅದು ಮೀಟಿಂಗ್ ಕೆಲವು ಟೈಮಲ್ಲಿ ಒಟ್ಟಿಗೆ ಕರೀತಾರೆ, ಕೆಲವು ಟೈಮ್ ಆದ್ಮೇಲೆ ಮೀಟಿಂಗ್ ಕರೀತಾರೆ. No, we have come for our political visit from the meeting of party leaders. We want to finish our boards, corporation for our legislators and our party cadres. That is why I come here, and we have some problems in the central government connected to our departments, about the drought, about the funds that we released to the irrigation, about mandates of creating from 100 days to 150 days in Narega. All these things, my chief minister will present those cases. Working committee meeting going to happen? Working committee meeting, there is a big in Nagpur there will be a session. Before the session, we wanted to have Congress party will have a working committee meeting. And definitely when I come, I will seek time for everyone. Parliament is going on, they both are busy. Yesterday I met my ACC president. We will meet all the leaders whomever they are available. ಸರ್, ಇನ್ನೊಂದು ಬೆಂಗಳೂರಲ್ಲಿ ಕೊರೋನಾ ಜಾಸ್ತಿ ಆಗಿದೆ, ರಾಜ್ಯದಲ್ಲಿ ಕೊರೋನಾ ಜಾಸ್ತಿ ಆಗಿದೆ, ಕೇರಳದಲ್ಲಿ ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ಬೆಂಗಳೂರಲ್ಲಿ ಏನಾದ್ರು ಕ್ರಮ ತೆಗೆದುಕೊಳ್ಳಿಕ್ಕೆ ಏನಾದ್ರು? ನೋಡಿ, ಯಾರು ಗಾಬರಿ ಆಗುವಂಥದ್ದು ಬೇಡ. ಸದ್ಯಕ್ಕೆ ಮುಂಜಾಗ್ರತೆಯಾಗಿ ನಮ್ಮ ಆರೋಗ್ಯ ಇಲಾಖೆಯವರು ಬೇರೆಯವರೆಲ್ಲ ತೆಗೆದುಕೊಂಡಿದ್ದಾರೆ. ದಯವಿಟ್ಟು ಮಾಧ್ಯಮದಲ್ಲಿ ಕೆಲವು ಗಾಬರಿಯಾಗಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅನ್ನೋ ಸಂದರ್ಭ ಇನ್ನ ನಮ್ಮಲ್ಲಿ ಅಂತ ಉತ್ಪತ್ತಿ ಆಗಿಲ್ಲ. ಸೊ ಅದರಿಂದ ಯಾರು ಗಾಬರಿ ಪಡೋದು ಬೇಡ. ನಮ್ಮ ಮಾಧ್ಯಮಕ್ಕೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲ ಮಾಹಿತಿನ ನಿಮ್ಗೆ ನಾವು ಕೊಡ್ತೇವೆ. ದಯವಿಟ್ಟು ಯಾರು ಜನ ಆಗಲೇ ಮಾಸ್ಕ್ ಹಾಕೋದು ಮತ್ತೊಂದೆಲ್ಲ ಶುರು ಮಾಡಿದ್ದಾರೆ, ಬೇಡ, ಅವಶ್ಯಕತೆ ಸದ್ಯಕ್ಕಿಲ್ಲ ಅಂತ ಕಾಣ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.